ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಮತ್ತೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಮಹಿಳೆಯರು ಹಣಕ್ಕಿಂತ ಹೆಚ್ಚಿನದನ್ನು ಏನು ಗೌರವಿಸುತ್ತಾರೆ ಎಂಬುದರ ಕುರಿತು ನಾವು ಮಾತನಾಡುತ್ತೇವೆ. ಹಣವು ಖಂಡಿತವಾಗಿಯೂ ಮಹಿಳೆಯರ ಆಕರ್ಷಣೆಯ ಮೇಲೆ ಪ್ರಭಾವ ಬೀರುತ್ತದೆ ಎಂಬುದನ್ನು ಗಮನಿಸುವುದು ಮುಖ್ಯ, ಆದರೆ ಅದು ಎಲ್ಲದರಿಂದ ದೂರವಿದೆ. ಶ್ರೀಮಂತ ಪುರುಷರು ಮಾತ್ರ ಮಹಿಳೆಯರೊಂದಿಗೆ ಯಶಸ್ವಿಯಾಗುತ್ತಾರೆ ಅಥವಾ ಹಣವಿಲ್ಲದೆ ಪ್ರೀತಿ ಈ ಜಗತ್ತಿನಲ್ಲಿ ಅಸಾಧ್ಯ ಎಂದು ಹೇಳಿಕೊಳ್ಳುವವರನ್ನು ನಂಬಬೇಡಿ. ಇದು ಒಂದು ಪುರಾಣ. ಈ ವಿಡಿಯೋದಲ್ಲಿ ಬಡ ಅಥವಾ ಸುಂದರವಲ್ಲದ ಪುರುಷ ಕೂಡ 90% ಮಹಿಳೆಯರೊಂದಿಗೆ ಸಾಮಾನ್ಯವಾಗಿ ಸಂವಹನ ನಡೆಸಬಹುದು ಎಂದು ನಾನು ಸಾಬೀತುಪಡಿಸುತ್ತೇನೆ. ಮಹಿಳೆಯರು ಹಣಕ್ಕಿಂತ ಹೆಚ್ಚು ಮೌಲ್ಯಯುತವಾದ 3 ಗುಣಗಳನ್ನು ಸಹ ನಾನು ಚರ್ಚಿಸುತ್ತೇನೆ. ಅದನ್ನು ಪ್ರತಿಯೊಬ್ಬ ಪುರುಷನು ಬೆಳೆಸಿಕೊಳ್ಳಬಹುದು. ಈ ವಿಷಯವು ಚರ್ಚೆಯನ್ನು ಹುಟ್ಟುಹಾಕುತ್ತದೆ, ಆದರೆ ನಾನು ಅದನ್ನು ಸ್ಪಷ್ಟವಾಗಿ ವಿವರಿಸುತ್ತೇನೆ ಮತ್ತು ಜೈವಿಕ ಸಂಗತಿಗಳು ಮತ್ತು ಮಾನವ ಪ್ರವೃತ್ತಿಯನ್ನು ಆಧರಿಸಿರುತ್ತೇನೆ. ನೀವು ಇನ್ನೂ ಹಾಗೆ ಮಾಡದಿದ್ದರೆ ನಮ್ಮ ಯೂಟ್ಯೂಬ್ ಸಮುದಾಯಕ್ಕೆ ಸೇರಿ, ಅಲ್ಲಿ ನೀವು ಚಾನೆಲ್ನಿಂದ ವಿಶೇಷ ವಿಷಯವನ್ನು ಕಾಣಬಹುದು. ಈ ವಿಡಿಯೋದಲ್ಲಿ ನಾವು ಕೆಲವು ಸಾಂಸ್ಕೃತಿಕ ಅಂಶಗಳನ್ನು ಕಲಿಸುವುದಿಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯ. ಆದ್ದರಿಂದ ಮಹಿಳೆಯರು ಹಣಕ್ಕಿಂತ ಹೆಚ್ಚು ಮೌಲ್ಯಯುತವಾದ ಮೊದಲ ವಿಷಯವೆಂದರೆ ಹೆಚ್ಚಿನ ಮೌಲ್ಯದ ಪುರುಷರು. ನೀವು ಬಹುಶಃ ಈ ಪದವನ್ನು ಮೊದಲು ಕೇಳಿರಬಹುದು, ಆದರೆ ಅದರ ಅರ್ಥವೇನು? ಮೂಲಭೂತವಾಗಿ ಹೆಚ್ಚಿನ ಮೌಲ್ಯದ ಪುರುಷ ಎಂದರೆ ಆಕರ್ಷಣೆಯನ್ನು ಉಂಟುಮಾಡುವ ಯಾವುದಾದರೂ ಗುಣ. ನಾನು ಆಕರ್ಷಣೆ ಎಂದು ಹೇಳುವಾಗ ನಾನು ಹೇಳುವುದೇನೆಂದರೆ ಜೈವಿಕ ಮತ್ತು ಸಹಜ ಆಕರ್ಷಣೆ. ನೀವು ಒಬ್ಬ ಮಹಿಳೆಯನ್ನು ಹೆಚ್ಚು ಆಕರ್ಷಿಸಲು ಸಾಧ್ಯವಾಗುವಷ್ಟು ನೀವು ಅವಳಿಗೆ ಮಾತ್ರವಲ್ಲದೆ ಇತರ ಹುಡುಗಿಯರಿಗೂ ಹೆಚ್ಚಿನ ಮೌಲ್ಯವನ್ನು ಪ್ರತಿನಿಧಿಸುತ್ತೀರಿ. ಒಬ್ಬ ಮಹಿಳೆ ಪುರುಷರನ್ನು ಹೆಚ್ಚು ಆಕರ್ಷಿಸಬಲ್ಲಳು, ಇತರ ಮಹಿಳೆಯರಲ್ಲಿ ಅವಳ ಗ್ರಹಿಸಿದ ಮೌಲ್ಯವು ಹೆಚ್ಚಾಗುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ತರ್ಕ ಸರಳವಾಗಿದೆ. ಯಾರಾದರೂ ಮೌಲ್ಯದ ಬಗ್ಗೆ ಮಾತನಾಡುವಾಗ ಅದು ಆಕರ್ಷಣೆಯ ಬಗ್ಗೆ ಮಾತನಾಡುವಂತೆಯೇ ಇರುತ್ತದೆ. ಹೆಚ್ಚಿನ ಮೌಲ್ಯದ ಪುರುಷ ಎಂದರೆ ಉನ್ನತ ಮಟ್ಟದ ಆಕರ್ಷಣೆಯನ್ನು ಉಂಟುಮಾಡಬಲ್ಲವನು. ಒಂದು ವಿಷಯವನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯ: ಪುರುಷರು ಮತ್ತು ಮಹಿಳೆಯರು ಮೌಲ್ಯವನ್ನು ವಿಭಿನ್ನವಾಗಿ ಗ್ರಹಿಸುತ್ತಾರೆ. ಆಕರ್ಷಣೆಯು ಪ್ರತಿ ಲಿಂಗಕ್ಕೂ ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತದೆ. ಜೈವಿಕ ವಿವರಣೆಯು ಇದಕ್ಕೆ ಬರುತ್ತದೆ. ನಾನು ಏನು ಹೇಳುತ್ತಿದ್ದೇನೆಂದು ನಿಮಗೆ ತಿಳಿದಿದ್ದರೆ, ಪುರುಷರು ಪ್ರಾಥಮಿಕವಾಗಿ ಅಂತಿಮ ಕ್ರಿಯೆಯನ್ನು ಹುಡುಕುತ್ತಾರೆ. ಮತ್ತೊಂದೆಡೆ ಮಹಿಳೆಯರು ಸಹಜವಾಗಿಯೇ ಬದುಕುಳಿಯಲು ಬಯಸುತ್ತಾರೆ. ಪುರುಷರು ಉಪಪ್ರಜ್ಞೆಯಿಂದ ಸಂತಾನೋತ್ಪತ್ತಿಗೆ ಸೂಕ್ತವಾದ ಮಹಿಳೆಯನ್ನು ಹುಡುಕುತ್ತಾರೆ, ಆದರೆ ಮಹಿಳೆಯರು ತಮ್ಮ ಬದುಕುಳಿಯುವಿಕೆಯನ್ನು ಖಚಿತಪಡಿಸಿಕೊಳ್ಳುವ ಪುರುಷನನ್ನು ಹುಡುಕುತ್ತಾರೆ. ಈ ಪ್ರಕ್ರಿಯೆಯು ಭೂಮಿಯ ಮೇಲಿನ ಬಹುತೇಕ ಎಲ್ಲಾ ಜಾತಿಗಳಲ್ಲಿ ಜೈವಿಕವಾಗಿ, ನೈಸರ್ಗಿಕವಾಗಿ ಮತ್ತು ಸಹಜವಾಗಿ ಸಂಭವಿಸುತ್ತದೆ. 99% ಪುರುಷರು ತಮ್ಮ ಪಕ್ಕದಲ್ಲಿ ನೋಡಲು ಬಯಸುವ ಆದರ್ಶ ಮಹಿಳೆಯನ್ನು ಕಲ್ಪಿಸಿಕೊಳ್ಳಿ. ಇದು ಬಹುಶಃ ಆಕರ್ಷಕ ದೈಹಿಕ ಲಕ್ಷಣಗಳನ್ನು ಹೊಂದಿರುವ ಯುವತಿಯಾಗಿರಬಹುದು. ಮತ್ತು ಇಲ್ಲಿ ಪುರುಷ ಜೀವಶಾಸ್ತ್ರದ ಮತ್ತೊಂದು ಅಂಶವು ಕಾರ್ಯರೂಪಕ್ಕೆ ಬರುತ್ತದೆ. ಪುರುಷರು ಅಸಾಧಾರಣವಾಗಿ ದೃಷ್ಟಿಗೋಚರರು ಮತ್ತು ಮಹಿಳೆಯನ್ನು ಭೇಟಿಯಾದ ನಂತರ ಅವಳು ಅನುಸರಿಸಲು ಯೋಗ್ಯಳೆ ಎಂದು ನಿರ್ಧರಿಸಲು ಕೆಲವೇ ಸೆಕೆಂಡುಗಳು ಬೇಕಾಗುತ್ತದೆ. ಪುರುಷರು ಅಸಾಧಾರಣವಾಗಿ ದೃಷ್ಟಿಗೋಚರರು ಮತ್ತು ಮಹಿಳೆಯನ್ನು ಭೇಟಿಯಾದ ನಂತರ ಅವಳು ಅನುಸರಿಸಲು ಯೋಗ್ಯಳೆ ಎಂದು ನಿರ್ಧರಿಸಲು ಕೆಲವೇ ಸೆಕೆಂಡುಗಳು ಬೇಕಾಗುತ್ತದೆ. ಮತ್ತೊಂದೆಡೆ ಹೆಚ್ಚಿನ ಮಹಿಳೆಯರಿಗೆ ಆದರ್ಶ ಪುರುಷ ಎಂದರೆ ಅವರು ನಿಜವಾಗಿಯೂ ಮೌಲ್ಯಯುತವಾದದ್ದನ್ನು ನೀಡಬಲ್ಲವನು. ಸೌಕರ್ಯ, ಸುರಕ್ಷತೆ ಮತ್ತು ಸ್ಥಿರತೆ. ಪುರುಷರು ಸುಂದರ ಮಹಿಳೆಯರನ್ನು ಗೌರವಿಸುವಂತೆ ಮತ್ತು ಬಯಸುವಂತೆಯೇ ಮಹಿಳೆಯರು ಈ ತ್ರಿಮೂರ್ತಿಗಳನ್ನು ಸಾಕಾರಗೊಳಿಸುವ ಪುರುಷರನ್ನು ಗೌರವಿಸುತ್ತಾರೆ ಮತ್ತು ಹುಡುಕುತ್ತಾರೆ. ಸೌಕರ್ಯ, ಸುರಕ್ಷತೆ ಮತ್ತು ಸ್ಥಿರತೆ. ಇದಕ್ಕಾಗಿಯೇ ಮಹಿಳೆಯರು ಹಣವನ್ನು ಮೌಲ್ಯೀಕರಿಸಲು ಹೆಚ್ಚಿನ ಜೈವಿಕ ಕಾರಣಗಳನ್ನು ಹೊಂದಿದ್ದಾರೆ. ಅದು ಸರಿ ಎಂದು ನೀವು ಭಾವಿಸುತ್ತೀರೋ ಇಲ್ಲವೋ, ಇದು ಯಾವಾಗಲೂ ಹೀಗೆಯೇ ಇದೆ ಮತ್ತು ಭವಿಷ್ಯದಲ್ಲಿಯೂ ಹಾಗೆಯೇ ಇರುತ್ತದೆ. ಏಕೆಂದರೆ ಹಣವು ನಿಖರವಾಗಿ ಆರಾಮ, ಸುರಕ್ಷತೆ ಮತ್ತು ಸ್ಥಿರತೆಯನ್ನು ಪ್ರತಿನಿಧಿಸುವ ವಸ್ತು ರೂಪವಾಗಿದೆ. ಇದು ಮಹಿಳೆಯರನ್ನು ಪ್ರೇರೇಪಿಸುವ ಮೂಲಭೂತ ಪ್ರವೃತ್ತಿಗೆ, ಬದುಕುಳಿಯುವ ಬಯಕೆಗೆ ನೇರವಾಗಿ ಸಂಬಂಧಿಸಿದೆ. ಆದರೆ ಇಲ್ಲಿ ಅದು ಆಸಕ್ತಿದಾಯಕವಾಗುತ್ತದೆ, ಏಕೆಂದರೆ ನಾವು ಪುರುಷರು ಆಕರ್ಷಣೆಯ ಆಟದಲ್ಲಿ ಒಂದು ಪ್ರಯೋಜನವನ್ನು ಹೊಂದಿದ್ದೇವೆ. ಪುರುಷರು ಜೈವಿಕವಾಗಿ ಮಹಿಳೆಯರಲ್ಲಿ ಒಂದು ಅಂಶಕ್ಕೆ, ಅವರ ಸೌಂದರ್ಯಕ್ಕೆ ಆಕರ್ಷಿತರಾದರೆ, ಮಹಿಳೆಯರು ನಮ್ಮ ಅಮೂರ್ತ ಗುಣಗಳಿಗೆ ಆಕರ್ಷಿತರಾಗುತ್ತಾರೆ. ಸುಂದರವಲ್ಲದ ಮಹಿಳೆಗೆ ಜೈವಿಕ ಆಕರ್ಷಣೆಯನ್ನು ಉಂಟುಮಾಡಲು, ಹೆಚ್ಚು ಸುಂದರವಾಗಲು ಒಂದೇ ಒಂದು ಮಾರ್ಗವಿದೆ. ಮಹಿಳೆಯರು ಕೂದಲಿನ ಆರೈಕೆ, ಮೇಕಪ್, ಬಟ್ಟೆ ಮತ್ತು ಆಭರಣಗಳನ್ನು ಖರೀದಿಸಲು ಗಂಟೆಗಟ್ಟಲೆ ಕಳೆಯಲು ಇದು ಒಂದು ಪ್ರಮುಖ ಕಾರಣವಾಗಿದೆ. ಅವರ ಆರಂಭಿಕ ಜೈವಿಕ ಆಕರ್ಷಣೆ ಮೇಲ್ನೋಟಕ್ಕೆ ಇರುತ್ತದೆ.
ಪುರುಷನ ಗಮನವನ್ನು ಸೆಳೆಯಲು ಇದು ಏಕೈಕ ಮಾರ್ಗವಾಗಿದೆ. ಮತ್ತೊಂದೆಡೆ ಸುಂದರವಲ್ಲದ ಪುರುಷನು ಹೆಚ್ಚು ಆಕರ್ಷಕನಾಗಲು ಮತ್ತು ತನ್ನ ಮೌಲ್ಯವನ್ನು ಹೆಚ್ಚಿಸಲು ಹಲವಾರು ಮಾರ್ಗಗಳನ್ನು ಹೊಂದಿದ್ದಾನೆ. ಎಲ್ಲಾ ನಂತರ ಹೆಚ್ಚಿನ ಮೌಲ್ಯದ ಪುರುಷನು ಸುರಕ್ಷತೆ, ರಕ್ಷಣೆ ಮತ್ತು ಸ್ಥಿರತೆಯನ್ನು ಹೊರಸೂಸಬಲ್ಲವನು ಮತ್ತು ಮುಖ್ಯವಾಗಿ ಈ ಗುಣಗಳು ದೈಹಿಕ ಸೌಂದರ್ಯದಿಂದ ಸ್ವತಂತ್ರವಾಗಿವೆ. ಪ್ರಮುಖ ಅಂಶವೆಂದರೆ ಪುರುಷನು ಈ ತ್ರಿಕೋನವನ್ನು ವಿವಿಧ ರೀತಿಯಲ್ಲಿ ತಿಳಿಸಬಹುದು. ಇವುಗಳಲ್ಲಿ ಕೆಲವು ಸ್ಪಷ್ಟ, ಬಾಹ್ಯ ಮತ್ತು ಸ್ಪಷ್ಟವಾಗಿದ್ದರೆ ಇನ್ನು ಕೆಲವು ಹೆಚ್ಚು ಸೂಕ್ಷ್ಮವಾಗಿರುತ್ತವೆ. ಉದಾಹರಣೆಗೆ, ಒಬ್ಬ ಪುರುಷನು ಆರ್ಥಿಕ ಯೋಗಕ್ಷೇಮ, ಉತ್ತಮ ದೈಹಿಕ ಸದೃಢತೆ ಮತ್ತು ಆಕರ್ಷಕ ನೋಟವನ್ನು ಪ್ರದರ್ಶಿಸುವ ಮೂಲಕ ತನ್ನ ಮೌಲ್ಯವನ್ನು ತೋರಿಸಬಹುದು. ಒಬ್ಬ ವ್ಯಕ್ತಿ ಸ್ಪೋರ್ಟ್ಸ್ ಕಾರಿನಲ್ಲಿ ಪಾರ್ಟಿಗೆ ಬರುವುದನ್ನು ಕಲ್ಪಿಸಿಕೊಳ್ಳಿ. ಅವನು ಸುಮಾರು 180 ಸೆಂಮೀ ಎತ್ತರ, ಅಚ್ಚುಕಟ್ಟಾಗಿ ಕ್ಷೌರ ಮಾಡಿಕೊಂಡ ಮತ್ತು ಚೆನ್ನಾಗಿ ಕಾಣುವ ಕಾರಿನಿಂದ ಇಳಿಯುತ್ತಾನೆ. ವಾಸ್ತವವೆಂದರೆ, ಒಬ್ಬ ಹುಡುಗಿ ಅಂತಹ ವ್ಯಕ್ತಿಯನ್ನು ನೋಡಿದಾಗ ಅವಳು ಸ್ವಾಭಾವಿಕವಾಗಿ ಆಸಕ್ತಿಯನ್ನು ತೋರಿಸುತ್ತಾಳೆ. ಕಾರಣ ಅವನ ನೋಟದಲ್ಲಿ ಮಾತ್ರವಲ್ಲ, ಅವನು ಸಾಕಾರಗೊಳಿಸುವ ಯಶಸ್ವಿ ಪುರುಷನ ಸ್ಟೀರಿಯೋಟೈಪ್ನಲ್ಲಿದೆ. ಮಹಿಳೆಯರು ಜೈವಿಕವಾಗಿ ಉತ್ತಮ ದೈಹಿಕ ಸದೃಢತೆ ಮತ್ತು ಪ್ರಸ್ತುತಪಡಿಸಬಹುದಾದ ನೋಟವನ್ನು ಹೊಂದಿರುವ ಯಶಸ್ವಿ ಪುರುಷರ ಕಡೆಗೆ ಆಕರ್ಷಿತರಾಗುತ್ತಾರೆ, ಏಕೆಂದರೆ ಇದೆಲ್ಲವೂ ಅವರಿಗೆ ಸೌಕರ್ಯ, ಸುರಕ್ಷತೆ ಮತ್ತು ಸ್ಥಿರತೆಯನ್ನು ಸಂಕೇತಿಸುತ್ತದೆ. ಆದರೆ ಆಟವು ಬದಲಾಗುವುದು ಇಲ್ಲಿಯೇ. ನಿಮ್ಮನ್ನು ಇನ್ನೂ ಹೆಚ್ಚು ಮೌಲ್ಯಯುತ ಪುರುಷನನ್ನಾಗಿ ಮಾಡುವ ಗುಣಗಳ ಮತ್ತೊಂದು ಗುಂಪಿದೆ. ಮಹಿಳೆಯರು ಹಣಕ್ಕಿಂತ ಹೆಚ್ಚು ಮೌಲ್ಯಯುತವಾದ ಎರಡನೆಯ ವಿಷಯವೆಂದರೆ ಸಾಮಾಜಿಕತೆ. ಇದು ಪುರುಷನಿಗೆ ಮೌಲ್ಯವನ್ನು ಸೇರಿಸುವ ಪ್ರಮುಖ ಗುಣಗಳಲ್ಲಿ ಒಂದಾಗಿದೆ. ಯಾವುದೇ ಮಹಿಳೆಗೆ ಬೆರೆಯುವ ಪುರುಷನಿಗೆ ಸಂಪರ್ಕಗಳು, ಸಹೋದ್ಯೋಗಿಗಳು, ಸ್ನೇಹಿತರು ಇದ್ದಾರೆ ಮತ್ತು ಬಾಹ್ಯ ಆಕರ್ಷಣೆ ಅಥವಾ ಭೌತಿಕ ಸಂಪತ್ತು ಇಲ್ಲದೆಯೂ ಮಹಿಳೆಯರನ್ನು ಸುಲಭವಾಗಿ ಆಕರ್ಷಿಸುವ ವಿಶಾಲ ವಲಯವಿದೆ ಎಂದು ತಿಳಿದಿದೆ. ಪುರುಷನು ಬೆಳೆಸಿಕೊಳ್ಳಬಹುದಾದ ಅತ್ಯಂತ ಶಕ್ತಿಶಾಲಿ ಗುಣಗಳಲ್ಲಿ ಆತ್ಮವಿಶ್ವಾಸವೂ ಒಂದು. ಹಣಕ್ಕಿಂತ ಮಹಿಳೆಯರು ಹೆಚ್ಚು ಮೌಲ್ಯಯುತವಾಗಿರುವ ಮೂರನೇ ಗುಣ ಇದು. ನಿಮ್ಮ ಸಂಪರ್ಕಗಳು ಜನರ ಮೇಲೆ ಪ್ರಭಾವ ಬೀರುವ ಮತ್ತು ಅವರನ್ನು ನಿಮ್ಮ ಪರವಾಗಿರಲು ಮನವೊಲಿಸುವ ಸಾಮರ್ಥ್ಯವನ್ನು ನೀವು ಹೊಂದಿದ್ದೀರಿ ಎಂದು ತೋರಿಸುತ್ತವೆ. ಸಾಮಾಜಿಕ ಪುರುಷರು ಸಾಮಾನ್ಯವಾಗಿ ಅತ್ಯುತ್ತಮ ಸಂವಹನ ಕೌಶಲ್ಯವನ್ನು ಹೊಂದಿರುತ್ತಾರೆ, ಮನವೊಲಿಸುವ ಸಾಮರ್ಥ್ಯಗಳೊಂದಿಗೆ ಸೇರಿ ಅವರನ್ನು ಬಲವಾದ ಮತ್ತು ಆಕರ್ಷಕ ವ್ಯಕ್ತಿಗಳನ್ನಾಗಿ ಮಾಡುತ್ತಾರೆ. ಉತ್ತಮ ಸಂಭಾಷಣೆಯನ್ನು ನಡೆಸಲು ಸಾಧ್ಯವಾಗುವುದು ಪುರುಷರಿಗೆ ಅತ್ಯಗತ್ಯ ಗುಣವಾಗಿದೆ ಮತ್ತು ಮಹಿಳೆಯರು ಹಣಕ್ಕಿಂತ ಹೆಚ್ಚು ಪ್ರೀತಿಸುತ್ತಾರೆ ಎಂಬುದನ್ನು ನೀವು ಗಮನಿಸಿದ್ದೀರಾ? ನೀವು ಹೇಗೆ ಹೆಚ್ಚು ಆಕರ್ಷಕರಾಗುತ್ತೀರಿ ಎಂಬುದರ ಹೊರತಾಗಿಯೂ, ಪ್ರತಿಯೊಬ್ಬ ಪುರುಷನು ಬಾಹ್ಯ ಅಂಶಗಳ ಮೇಲೆ ಮಾತ್ರ ಅವಲಂಬಿತವಾಗದೆ ಮೌಲ್ಯವನ್ನು ತಿಳಿಸುವ ವಿಧಾನಗಳನ್ನು ಹೊಂದಿರುವುದು ಮುಖ್ಯ. ಬಾಹ್ಯ ಅಂಶಗಳು ಆಕರ್ಷಣೆಯನ್ನು ಹೆಚ್ಚಿಸಬಹುದು ಮತ್ತು ಮಹಿಳೆಯರನ್ನು ಭೇಟಿಯಾಗುವುದನ್ನು ಸುಲಭಗೊಳಿಸಬಹುದು ಎಂಬುದನ್ನು ನಾವು ಅಲ್ಲಗಳೆಯುವಂತಿಲ್ಲ. ಆದಾಗ್ಯೂ, ಒಬ್ಬ ಮಹಿಳೆ ನಿಮ್ಮಲ್ಲಿ ಆಸಕ್ತಿ ಹೊಂದಲು ಅವಳು ನಿಮ್ಮನ್ನು ತಿಳಿದುಕೊಳ್ಳಬೇಕು, ನಿಮ್ಮೊಂದಿಗೆ ಮಾತನಾಡಬೇಕು ಮತ್ತು ನಿಮ್ಮ ಆಂತರಿಕ ಗುಣಗಳನ್ನು ನೋಡಬೇಕು. ಅದಕ್ಕಾಗಿಯೇ ಉತ್ತಮ ಸಂಭಾಷಣೆಯ ಪ್ರಾಮುಖ್ಯತೆ ತುಂಬಾ ದೊಡ್ಡದಾಗಿದೆ. ಇದು ನಿಮ್ಮ ಸಾಮರ್ಥ್ಯಗಳನ್ನು ಪ್ರದರ್ಶಿಸಲು ಮತ್ತು ನಿಮ್ಮ ಮೌಲ್ಯವನ್ನು ಪರಿಣಾಮಕಾರಿಯಾಗಿ ತಿಳಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ನಿಮ್ಮ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸಿ, ಹೆಚ್ಚಿನ ಹಣವನ್ನು ಗಳಿಸುವ ಮಾರ್ಗಗಳನ್ನು ಕಂಡುಕೊಳ್ಳಿ, ಸಂತೋಷದಿಂದ ಬದುಕಬೇಕು ಮತ್ತು ಉತ್ತಮ ಸಂಬಂಧಗಳನ್ನು ನಿರ್ಮಿಸಬೇಕು. ನಿಯಮಿತವಾಗಿ ವ್ಯಾಯಾಮ ಮಾಡಿ ಮತ್ತು ಸರಳ ಮತ್ತು ಪ್ರವೇಶಿಸಬಹುದಾದ ವಿಧಾನಗಳ ಮೂಲಕ ನಿಮ್ಮ ನೋಟವನ್ನು ಸುಧಾರಿಸಿ. ನಿಮ್ಮನ್ನು ಸಬಲೀಕರಣಗೊಳಿಸುವಲ್ಲಿ ಹೂಡಿಕೆ ಮಾಡಿ, ಮುಖ್ಯವಾಗಿ ಜ್ಞಾನವನ್ನು ಪಡೆದುಕೊಳ್ಳಿ. ನಿಮ್ಮಂತಹ ಪುರುಷರಲ್ಲಿ ಅವರು ರಹಸ್ಯವಾಗಿ ಹುಡುಕುವ ಗುಣಗಳ ಮೂಲಕ ಮಹಿಳೆಯರನ್ನು ಆಕರ್ಷಿಸುವ ನಾಯಕರಾಗಿ ಆತ್ಮವಿಶ್ವಾಸಕ್ಕೆ ಮರಳುತ್ತಾರೆ. ಅದು ನಿಮ್ಮ ವ್ಯಕ್ತಿತ್ವವನ್ನು ಮತ್ತು ಮುಖ್ಯವಾಗಿ ನಿಮ್ಮ ನಡವಳಿಕೆಯನ್ನು ಒಳಗೊಳ್ಳುತ್ತದೆ. ವರ್ಚಸ್ವಿ, ಮಹತ್ವಾಕಾಂಕ್ಷೆಯ ಮತ್ತು ಹರ್ಷಚಿತ್ತದಿಂದ ಕೂಡಿದ ಆತ್ಮವಿಶ್ವಾಸದ ಪುರುಷನು ಮಹಿಳೆಯರನ್ನು ಆಕರ್ಷಿಸುವುದಿಲ್ಲ, ಅವನು ಅವರ ಪಕ್ಕದಲ್ಲಿ ಅವರು ಏನು ಬಯಸುತ್ತಾರೆ ಎಂಬುದರ ಸಾಕಾರವಾಗುತ್ತಾನೆ. ಮಹಿಳೆಯರನ್ನು ಆಕರ್ಷಿಸುವಾಗ ಶ್ರೀಮಂತ ಮತ್ತು ಸುಂದರ ಪುರುಷರು ಮಾಡುವಂತೆ ಈ 3 ಮೌಲ್ಯಗಳನ್ನು ತಿಳಿಸಿ. ಆತ್ಮವಿಶ್ವಾಸದಿಂದಿರುವ ನಿಮ್ಮ ಸಾಮರ್ಥ್ಯವು ಅವಳಿಗೆ ಸಾಕಾರವನ್ನು ನೀಡುತ್ತದೆ, ಏಕೆಂದರೆ ನೀವು ನಿಮ್ಮಲ್ಲಿ ವಿಶ್ವಾಸ ಹೊಂದಿರುವ ಕ್ಷಣದಿಂದ ಅವಳು ಕೂಡ ನಿಮ್ಮನ್ನು ನಂಬಲು ಪ್ರಾರಂಭಿಸುತ್ತಾಳೆ. ಹೆಚ್ಚುವರಿಯಾಗಿ, ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವುದು ಯಾವುದೇ ಮಹಿಳೆಗೆ ಸ್ಥಿರತೆ ಮತ್ತು ಭದ್ರತೆಯನ್ನು ತಿಳಿಸುತ್ತದೆ. ವಾದದ ಸಮಯದಲ್ಲಿ ನೀವು ನಿಯಂತ್ರಣ ಕಳೆದುಕೊಳ್ಳುವುದಿಲ್ಲ ಅಥವಾ ಅವಳ ಕಡೆಗೆ ಆಕ್ರಮಣಶೀಲತೆಯನ್ನು ತೋರಿಸುವುದಿಲ್ಲ ಎಂದು ಅವಳು ಅರ್ಥಮಾಡಿಕೊಳ್ಳುತ್ತಾಳೆ. ಈಗ ಈ 3 ಗುಣಗಳ ಮೇಲೆ ಕೇಂದ್ರೀಕರಿಸಿ. ಎಲ್ಲವನ್ನೂ ಒಂದೇ ಬಾರಿಗೆ ಮಾಡಲು ಪ್ರಯತ್ನಿಸುವ ಅಗತ್ಯವಿಲ್ಲ, ಪ್ರತಿದಿನ ಕಲಿಯಿರಿ ಮತ್ತು ಸುಧಾರಿಸಿ. ನೀವು ನಿಮ್ಮನ್ನು ಸುಧಾರಿಸಿಕೊಂಡಾಗ ನೆನಪಿಡಿ, ನೀವು ನಿಮ್ಮ ಜೀವನವನ್ನು ಹೆಚ್ಚಿಸುತ್ತೀರಿ.
ನಿಮ್ಮ ಜೀವನವನ್ನು ಸುಧಾರಿಸುವ ಮೂಲಕ ನೀವು ಮಹಿಳೆಯರನ್ನು ಸುಲಭವಾಗಿ ಆಕರ್ಷಿಸಲು ಪ್ರಾರಂಭಿಸುತ್ತೀರಿ. ಹೆಚ್ಚಿನ ಮೌಲ್ಯದ ಪುರುಷರಾಗಿ ನಿಮ್ಮ ಮಹತ್ವವನ್ನು ಹೆಚ್ಚಿಸಿ, ಹೆಚ್ಚಿನ ಹಣವನ್ನು ಗಳಿಸಿ, ಇತರರು ತಲುಪಲು ಸಾಧ್ಯವಾಗದ್ದನ್ನು ಸಾಧಿಸಿ. ನಾನು ನಿಮಗೆ ತೋರಿಸಿದಂತೆ ಪರಿಪೂರ್ಣ ನೋಟ್ ಅಥವಾ ಸಂಪತ್ತು ಇಲ್ಲದಿದ್ದರೂ ಸಹ ಸುಂದರ ಮಹಿಳೆಯರನ್ನು ಭೇಟಿ ಮಾಡಲು ಅವಕಾಶಗಳನ್ನು ಹೊಂದಿರಿ. ಇವತ್ತಿಗೆ ಅಷ್ಟೇ ಸ್ನೇಹಿತರೆ. ಈ ಆಲೋಚನೆಗಳು ನಿಮ್ಮೊಂದಿಗೆ ಹೇಗೆ ಪ್ರತಿಧ್ವನಿಸುತ್ತವೆ ಎಂಬುದನ್ನು ಹಂಚಿಕೊಳ್ಳುವ ಕಾಮೆಂಟ್ಗಳನ್ನು ಬಿಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನೋಡೋಣ. ನಿಮ್ಮಲ್ಲಿ ಆತ್ಮವಿಶ್ವಾಸ ತುಂಬುವ ಸಾಮರ್ಥ್ಯವು ಅವಳಿಗೆ ಸಾಂತ್ವನವನ್ನು ನೀಡುತ್ತದೆ, ಏಕೆಂದರೆ ನೀವು ನಿಮ್ಮ ಬಗ್ಗೆ ವಿಶ್ವಾಸ ಹೊಂದಿದ ಕ್ಷಣದಿಂದ ಅವಳು ನಿಮ್ಮನ್ನು ನಂಬಲು ಪ್ರಾರಂಭಿಸುತ್ತಾಳೆ. ಹೆಚ್ಚುವರಿಯಾಗಿ, ನಿಮ್ಮ ಭಾವನೆಗಳನ್ನು ಕರಗತ ಮಾಡಿಕೊಳ್ಳುವುದು ಯಾವುದೇ ಮಹಿಳೆಗೆ ಸ್ಥಿರತೆ ಮತ್ತು ಸುರಕ್ಷತೆಯನ್ನು ತಿಳಿಸುತ್ತದೆ. ನೀವು ವಾದದ ಸಮಯದಲ್ಲಿ ನಿಯಂತ್ರಣವನ್ನು ಕಳೆದುಕೊಳ್ಳುವುದಿಲ್ಲ ಅಥವಾ ಅವಳ ಕಡೆಗೆ ಆಕ್ರಮಣಶೀಲತೆಯನ್ನು ತೋರಿಸುವುದಿಲ್ಲ ಎಂದು ಅವಳು ಅರ್ಥಮಾಡಿಕೊಳ್ಳುತ್ತಾಳೆ. ಈಗ ಈ 3 ಗುಣಗಳ ಮೇಲೆ ಕೇಂದ್ರೀಕರಿಸಿ. ಎಲ್ಲವನ್ನೂ ಒಂದೇ ಬಾರಿಗೆ ಮಾಡಲು ಪ್ರಯತ್ನಿಸುವ ಅಗತ್ಯವಿಲ್ಲ. ಪ್ರತಿದಿನ ಕಲಿಯಿರಿ ಮತ್ತು ಸುಧಾರಿಸಿ. ನೀವು ನಿಮ್ಮನ್ನು ಸುಧಾರಿಸಿದಾಗ ನೆನಪಿಡಿ, ನೀವು ನಿಮ್ಮ ಜೀವನವನ್ನು ಹೆಚ್ಚಿಸುತ್ತೀರಿ. ನಿಮ್ಮ ಜೀವನವನ್ನು ಸುಧಾರಿಸುವ ಮೂಲಕ ನೀವು ಮಹಿಳೆಯರನ್ನು ಸಲೀಸಾಗಿ ಆಕರ್ಷಿಸಲು ಪ್ರಾರಂಭಿಸುತ್ತೀರಿ. ಹೆಚ್ಚಿನ ಮೌಲ್ಯದ ಪುರುಷರಾಗಿ ನಿಮ್ಮ ಮಹತ್ವವನ್ನು ಹೆಚ್ಚಿಸಿ, ಹೆಚ್ಚಿನ ಹಣವನ್ನು ಗಳಿಸಿ, ಇತರರು ತಲುಪಲು ಸಾಧ್ಯವಾಗದದನ್ನು ಸಾಧಿಸಿ. ನಾನು ನಿಮಗೆ ತೋರಿಸಿದಂತೆ ಪರಿಪೂರ್ಣ ನೋಟ್ ಅಥವಾ ಸಂಪತ್ತು ಇಲ್ಲದಿದ್ದರೂ ಸಹ ಸುಂದರ ಮಹಿಳೆಯರನ್ನು ಭೇಟಿ ಮಾಡಲು ಅವಕಾಶಗಳನ್ನು ಹೊಂದಿರಿ. ಇಂದಿನ ದಿನಕ್ಕೆ ಅಷ್ಟೇ ಸ್ನೇಹಿತರೆ. ಈ ಆಲೋಚನೆಗಳು ನಿಮ್ಮೊಂದಿಗೆ ಹೇಗೆ ಪ್ರತಿಧ್ವನಿಸುತ್ತವೆ ಎಂಬುದನ್ನು ಹಂಚಿಕೊಳ್ಳುವ ಕಾಮೆಂಟ್ಗಳನ್ನು ಬಿಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನೋಡಿ. ನಿಮ್ಮಲ್ಲಿ ಆತ್ಮವಿಶ್ವಾಸ ತುಂಬುವ ಸಾಮರ್ಥ್ಯವು ಅವಳಿಗೆ ಸಾಂತ್ವನವನ್ನು ನೀಡುತ್ತದೆ, ಏಕೆಂದರೆ ನೀವು ನಿಮ್ಮ ಬಗ್ಗೆ ವಿಶ್ವಾಸ ಹೊಂದಿದ ಕ್ಷಣದಿಂದ ಅವಳು ನಿಮ್ಮನ್ನು ನಂಬಲು ಪ್ರಾರಂಭಿಸುತ್ತಾಳೆ. ಹೆಚ್ಚುವರಿಯಾಗಿ, ನಿಮ್ಮ ಭಾವನೆಗಳನ್ನು ಕರಗತ ಮಾಡಿಕೊಳ್ಳುವುದು ಯಾವುದೇ ಮಹಿಳೆಗೆ ಸ್ಥಿರತೆ ಮತ್ತು ಸುರಕ್ಷತೆಯನ್ನು ತಿಳಿಸುತ್ತದೆ. ನೀವು ವಾದದ ಸಮಯದಲ್ಲಿ ನಿಯಂತ್ರಣವನ್ನು ಕಳೆದುಕೊಳ್ಳುವುದಿಲ್ಲ ಅಥವಾ ಅವಳ ಕಡೆಗೆ ಆಕ್ರಮಣಶೀಲತೆಯನ್ನು ತೋರಿಸುವುದಿಲ್ಲ ಎಂದು ಅವಳು ಅರ್ಥಮಾಡಿಕೊಳ್ಳುತ್ತಾಳೆ. ಈಗ ಈ 3 ಗುಣಗಳ ಮೇಲೆ ಕೇಂದ್ರೀಕರಿಸಿ. ಎಲ್ಲವನ್ನೂ ಒಂದೇ ಬಾರಿಗೆ ಮಾಡಲು ಪ್ರಯತ್ನಿಸುವ ಅಗತ್ಯವಿಲ್ಲ. ಪ್ರತಿದಿನ ಕಲಿಯಿರಿ ಮತ್ತು ಸುಧಾರಿಸಿ. ನೀವು ನಿಮ್ಮನ್ನು ಸುಧಾರಿಸಿದಾಗ ನೆನಪಿಡಿ, ನೀವು ನಿಮ್ಮ ಜೀವನವನ್ನು ಹೆಚ್ಚಿಸುತ್ತೀರಿ. ನಿಮ್ಮ ಜೀವನವನ್ನು ಸುಧಾರಿಸುವ ಮೂಲಕ ನೀವು ಮಹಿಳೆಯರನ್ನು ಸಲೀಸಾಗಿ ಆಕರ್ಷಿಸಲು ಪ್ರಾರಂಭಿಸುತ್ತೀರಿ. ಹೆಚ್ಚಿನ ಮೌಲ್ಯದ ಪುರುಷರಾಗಿ ನಿಮ್ಮ ಮಹತ್ವವನ್ನು ಹೆಚ್ಚಿಸಿ, ಹೆಚ್ಚಿನ ಹಣವನ್ನು ಗಳಿಸಿ, ಇತರರು ತಲುಪಲು ಸಾಧ್ಯವಾಗದದನ್ನು ಸಾಧಿಸಿ. ನಾನು ನಿಮಗೆ ತೋರಿಸಿದಂತೆ ಪರಿಪೂರ್ಣ ನೋಟ್ ಅಥವಾ ಸಂಪತ್ತು ಇಲ್ಲದಿದ್ದರೂ ಸಹ ಸುಂದರ ಮಹಿಳೆಯರನ್ನು ಭೇಟಿ ಮಾಡಲು ಅವಕಾಶಗಳನ್ನು ಹೊಂದಿರಿ. ಇಂದಿನ ದಿನಕ್ಕೆ ಅಷ್ಟೇ ಸ್ನೇಹಿತರೆ. ಈ ಆಲೋಚನೆಗಳು ನಿಮ್ಮೊಂದಿಗೆ ಹೇಗೆ ಪ್ರತಿಧ್ವನಿಸುತ್ತವೆ ಎಂಬುದನ್ನು ಹಂಚಿಕೊಳ್ಳುವ ಕಾಮೆಂಟ್ಗಳನ್ನು ಬಿಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನೋಡಿ.